ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕಾವ್ಯ ಮೇಡಮ್. ಪಾಠದ ಹೆಸರು ಗುಣಿತಾಕ್ಷರಗಳು. ತರಗತಿ 1, ವಿಷಯ ಕನ್ನಡ, ಪಾಠ 10, ಭಾಗ 3. ಪಾಠದ ಹೆಸರೇನು ಮಕ್ಕಳೇ? ಗುಣಿತಾಕ್ಷರಗಳು. ಇದರಲ್ಲಿ ಗುಣಿತಾಕ್ಷರಗಳು 1 ಕಲಿತಾ ಇದ್ವಿ ಅಲ್ವಾ? ಅದರಲ್ಲಿ ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ ಇಷ್ಟು ಕಲ್ತಿದ್ದೀವಿ ಅಲ್ವಾ? ಇದನ್ನೇ ಬಳಸ್ಕೊಂಡು ಕೆಲವು ಪದಗಳನ್ನು ಓದೋಣ. ಇಲ್ಲಿ ನೋಡಿ, ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಿ ಮತ್ತು ಬರೆಯಿರಿ. ಸರಿನಾ ಮಕ್ಕಳೇ? ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಹೆಚ್ಚು ನೆನಪಿರುತ್ತೆ. ಸರಿನಾ? ಇಲ್ಲಿ ನೋಡಿ, ನಾನು ಓದ್ತೀನಿ, ನೀವು ಕೂಡ ನನ್ನ ಜೊತೆ ಓದಿ. ಓದ್ತೀರಾ? ವೆರಿ ಗುಡ್. ಇದು ಯಾವ ಅಕ್ಷರ? ಶ. ಶಗೆ ಇಳಿ ಬಂದಿದೆ ಅಲ್ವಾ? ಇಳಿ ಅಲ್ವಾ? ಅದಕ್ಕೆ ಇದನ್ನು ಹೇಗೆ ಉಚ್ಚರಿಸಬೇಕು? ಶಾ ಅಂತ ಉಚ್ಚರಿಸಬೇಕು ಅಲ್ವಾ? ಆ ಅಂತ ನೋಡಿ. ಶಾ ಕ, ಶಾಕ. ಕಗೆ ತಲೆ ಕಟ್ಟಿದೆ, ಅದಕ್ಕೆ ಇದನ್ನು ಕ ಅಂತಲೇ ಹೇಳಬೇಕು. ಇಳಿ ಬಂದರೆ ಕಾ ಅನ್ಬೇಕು. ಶ ಇದ್ದರೆ ಶಾ ಅನ್ಬೇಕು. ಸರಿನಾ? ಶಾಕ. ನೋಡಿ, ಇದು ಶಗೆ ಗುಡಿಸು ಅಲ್ವಾ? ಅದಕ್ಕೆ ಇದು ಶಿ, ಶಿವ. ಶಿವ. ಇಲ್ಲಿ ನೋಡಿ, ಸಗೆ ಗುಡಿಸಿನ ದೀರ್ಘ ಅಲ್ವಾ? ಅದಕ್ಕೆ ಸೀಸ. ಗುಡಿಸಿನ ದೀರ್ಘ ಬಂದರೆ ಈ ಅನ್ಬೇಕು, ಸಿ ಅನ್ಬೇಕು. ಸೀಸ, ಸೀಸ. ಸಾಲ. ಹೇಳಿ ನನ್ನ ಜೊತೆ ಇವಾಗ. ಶಾಕ, ಶಿವ, ಸೀಸ, ಸಾಲ. ಓದೋಣವಾ ಇವಾಗ? ಶಾಕ, ಶಿವ, ಸೀಸ, ಸಾಲ. ಶಾಕ, ಶಿವ, ಸೀಸ, ಸಾಲ. ಇನ್ನೊಂದ್ಸಲ. ಶಾಕ, ಶಿವ, ಸೀಸ, ಸಾಲ. ಆಯಿತಾ? ಇನ್ನು ಕೆಲವು ಪದಗಳು. ಸಿಹಿ. ಸಗು ಗುಡಿಸು ಬಂದಿದೆ, ಹಗು ಗುಡಿಸು ಇದೆ ಅಲ್ವಾ? ಅದಕ್ಕೆ ಇ ಅನ್ಬೇಕು. ಸಿಹಿ, ಸಿಹಿ. ಸೀತ ಅಲ್ವಾ? ಗುಡಿಸಿನ ದೀರ್ಘ ಇದ್ರೆ ಎಳಿಬೇಕು, ಸಿ ಅಂತ. ಸೀತ. ಹಾದಿ. ಹಿಮ. ಸಿಹಿ. ಹೇಳಿ ನನ್ನ ಜೊತೆ. ಸಿಹಿ, ಸೀತ, ಹಾದಿ, ಹಿಮ. ಸಿಹಿ, ಸೀತ, ಹಾದಿ, ಹಿಮ. ಸಿಹಿ, ಸೀತ, ಹಾದಿ, ಹಿಮ. ಸಿಹಿ, ಸೀತ, ಹಾದಿ, ಹಿಮ. ವೆರಿ ಗುಡ್ ಮಕ್ಕಳೇ. ಎಲ್ಲ ನೆನಪಿದೆ ತಾನೇ? ವೆರಿ ಗುಡ್. ತುಂಬ ಚೆನ್ನಾಗಿ ಕಲಿತಾ ಇದ್ದೀರಾ. ಇನ್ನು ಕೆಲವು ಕೊನೆಯದಾಗಿ ಇಷ್ಟು ಓದ್ಬಿಡೋಣ. ಸರಿನಾ? ಬೀರ, ಹಳಿ, ಬಿಳಿ, ಬೀದಿ. ಬೀರ, ಹಳಿ, ಬಿಳಿ, ಬೀದಿ. ಬೀರ, ಹಳಿ,
ಬಿಳಿ ಬೀದಿ. ಬೀರ ಹಳಿ ಬಿಳಿ ಬೀದಿ. ಬೀರ ಹಳಿ ಬಿಳಿ ಬೀದಿ. ವೆರಿ ಗುಡ್ ಮಕ್ಕಳೇ. ನೋಟ್ ಪುಸ್ತಕದಲ್ಲಿ ಬರಿತಾ ಇರಬೇಕು, ಹೇಳಿದೆಲ್ಲ ಬರಿತಾ ಓದ್ತಾ ಇರಬೇಕು ಮನೆಯಲ್ಲಿ, ಸರಿನಾ? ವೆರಿ ಗುಡ್. ಈಗ ಕೆಲವು ಪ್ರಶ್ನೆಗಳು, ಸರಿನಾ ಮಕ್ಕಳೇ? ನೋಡಿ, ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಓದಿ. ಇವಾಗ ಓದಿಸಿದ್ದೀನಲ್ವ ನಾನು, ಅದನ್ನೇ ಇವಾಗ ನೀವು ಓದಿ, ಸರಿನಾ? ಅಕ್ಷರಗಳನ್ನು ಗುರುತಿಸಿ ಮತ್ತು ಓದಿ, ಆಮೇಲೆ ಪುಸ್ತಕದಲ್ಲಿ ಬರೀರಿ. ಸರಿ ಮಕ್ಕಳೇ, ಥ್ಯಾಂಕ್ ಯು, ಬಾಯ್, ಧನ್ಯವಾದಗಳು.